ಕಾರ್ ಸ್ಕ್ರೀನಲ್ಲಿ ಯೂಟ್ಯೂಬ್ ಪ್ಲೇ ಮಾಡೋದು, ನೆಟ್‌ಫ್ಲಿಕ್ಸ್ ಪ್ಲೇ ಮಾಡೋದು, ಮೂವೀಸ್ ಪ್ಲೇ ಮಾಡೋದು ಮತ್ತು ಕಂಪ್ಲೀಟ್ ಸ್ಮಾರ್ಟ್ ಟಿವಿ ಫಂಕ್ಷನ್ನ ಯೂಸ್ ಮಾಡೋದು. ಇದು ಕೆಲವೊಂದು ಹೈ ಪ್ರೀಮಿಯಂ ಕಾರ್ಸಲ್ಲಿ ಮಾತ್ರ ಅವೈಲೇಬಲ್ ಇದೆ. ಬಟ್ ನಮ್ಮ ನಾರ್ಮಲ್ ಜನಕ್ಕೆ ಬಿಲೋ 35 ಲ್ಯಾಕ್ ಒಳಗಡೆ ಕಾರ್ ಪರ್ಚೇಸ್ ಮಾಡಿರೋ ನಾರ್ಮಲ್ ಜನರಿಗೆ ಈ ಥರ ಹೈ ಎಂಡ್ ಫೀಚರ್ಸನ್ನು ಯಾವ ಥರ ನಾವೊಂದು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸನ್ನು ಯೂಸ್ ಮಾಡಿ ದ ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಪ್ನಿ ಫಿಟೆಡ್ ಏನಿದೆ ಅದನ್ನು ಹೇಗೆ ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಮಾಡ್ಬೋದು ಮತ್ತು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜನ್ನು ಹೇಗೆ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕಾರಲ್ಲಿ ಬರೋ ಕಂಪನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮನ್ನು ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಮಾಡ್ಬೋದು. ಇವಾಗ ವೈರ್ಡ್ ಆಂಡ್ರಾಯ್ಡ್ ಸಿಸ್ಟಮ್ ಇನ್ಫೋಟೈನ್ಮೆಂಟ್ ಇದ್ದರೆ ಅದನ್ನು ವೈರ್ಲೆಸ್ ಆಂಡ್ರಾಯ್ಡ್ ಸಿಸ್ಟಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಕಾರಲ್ಲಿ ಇನ್ಫೋಟೈನ್ಮೆಂಟ್ ವೈರ್ಡ್ ಆಂಡ್ರಾಯ್ಡ್ ಆಟೋ ಅಥವಾ ಆ್ಯಪಲ್ ಕಾರ್ಪ್ಲೇ ಸಪೋರ್ಟ್ ಮಾಡ್ತಾ ಇದ್ರೆ ಅದನ್ನು ವೈರ್ಲೆಸ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಅದೇ ಥರ ಈ ಕಂಪನಿ ಫಿಟೆಡ್ ಸ್ಟೀರಿಯೋ ಸಿಸ್ಟಮ್ಸ್ ಅಥವಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಇದು ಏನು ಡಿಸ್ಅಡ್ವಾಂಟೇಜ್ ಅಂದರೆ ಇದರಲ್ಲಿ ಯಾವುದೇ ವಿಡಿಯೋಸ್ ನೆಟ್ಫ್ಲಿಕ್ಸ್ ಅಥವಾ ಯೂಟ್ಯೂಬನ್ನು ಪ್ಲೇ ಮಾಡೋಕ್ಕಾಗಲ್ಲ ನೀವು ಗಾಡಿ ಓಡಿಸ್ತಾ ಇರುವಾಗ. ಈವನ್ ಪಾರ್ಕಿಂಗಲ್ಲಿ ಕೂಡ USB ಅಲ್ಲಿ ಇದ್ದರೆ ಈ ವಿಡಿಯೋ ಇದ್ದರೆ ಪ್ಲೇ ಮಾಡ್ಬೋದು. ಬಟ್ ಗಾಡಿ ಓಡಿಸುವಾಗಂತೂ ಯಾವುದೇ ವಿಡಿಯೋ ಪ್ಲೇ ಮಾಡೋಕ್ಕಾಗಲ್ಲ. ಸೊ ಕಂಪನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ವಿಡಿಯೋ ಪ್ಲೇ ಆಗಲ್ಲ ಅಂತ ನಿಮಗೆ ವಿಡಿಯೋ ಪ್ಲೇ ಮಾಡಬೇಕು, ನೀವು ಆಫ್ಟರ್ ಮಾರ್ಕೆಟಿಂದ ಯಾವುದೋ ಡಿಸ್ಪ್ಲೇ ಎಲ್ಲ ತಂದು ನಿಮ್ಮ ಕಾರಲ್ಲಿ ಫಿಟ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ವಾಪಸ್ ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವೈರಿಂಗನ್ನೆಲ್ಲ ಮಾಡಿಫೈ ಮಾಡಬೇಕಾಗುತ್ತೆ. ಇದರಿಂದ ವಾರಂಟಿ ಕ್ಲೈಮ್ಸ್ ಬಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈಸಿಯಾಗಿ ಇದೆಲ್ಲ ಏನು ಮಾಡದೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಟೈಪ್ ಅಂದರೆ USB ಪೋರ್ಟನ್ನು ಯೂಸ್ ಮಾಡಿ ಕಂಪನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ವಿಡಿಯೋ ಪ್ಲೇ ಮಾಡ್ಬೋದು. ವೈರಿಂಗ್ ಎಲ್ಲ ಟ್ಯಾಂಪರ್ ಮಾಡಿ ಅದು ಮಾಡಿ ಇದು ಮಾಡಿ ಆಲ್ಮೋಸ್ಟ್ ಒಂದು 10,000 20,000 ಇನ್ವೆಸ್ಟ್ ಮಾಡಿ ನೀವು ಆ ಥರ ಇನ್ಫೋಟೈನ್ಮೆಂಟ್ ಸಿಸ್ಟಮನ್ನು ಹಾಕೋದಕ್ಕಿಂತ ಜಸ್ಟ್ ಅರೌಂಡ್ 8,000 ರುಪೀಸಲ್ಲಿ ನಿಮ್ಮ ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮನ್ನು ನೀವು ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಮಾಡ್ಬೋದು. ರಿಮೋಟಲ್ಲಿ ಅದನ್ನು ಆಪ್ರೇಟ್ ಮಾಡ್ಬೋದು. ಪ್ಲಸ್ ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಅಮೆಝಾನ್ ಪ್ರೈಮ್ ವಿಡಿಯೋಸ್ ಎಲ್ಲವನ್ನು ಅದರಲ್ಲಿ ಪ್ಲೇ ಮಾಡ್ಬೋದು. ನಿಮ್ಮ ಡ್ರೈವಿಂಗನ್ನು ಎಂಜಾಯ್ ಮಾಡ್ಬೋದು. ಸೊ ನನ್ನ ಕಾರ್ ಬಂದು ಇದು MG ಕಾಮೆಟ್. ಸೊ ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀವು ನೋಡ್ತಾ ಇರ್ಬೋದು. ಸೊ ಇದು ಕಂಪ್ನಿ ಫಿಟೆಡ್ ವೈರ್ಡ್ ಆ್ಯಂಡ್ ವೈರ್ಲೆಸ್ ಆಂಡ್ರಾಯ್ಡ್ ಸಪೋರ್ಟೇಬಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ಆಲ್ರೆಡಿ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಬಟ್ ಇದರಲ್ಲಿ ನಾನು ಈ ಥರ ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮನ್ನು ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಈ ಥರ ವಿಡಿಯೋವನ್ನು ನೀವು ಪ್ಲೇ ಮಾಡ್ಬೋದು. ಇವಾಗ ಯೂಟ್ಯೂಬ್ ಪ್ಲೇ ಆಗ್ತಾ ಇದೆ ಅಥವಾ ಅಮೆಝಾನ್ ಪ್ರೈಮ್ ಪ್ಲೇ ಆಗ್ತಾ ಇದೆ. ಸೊ ಕಂಪ್ಲೀಟ್ ಫುಲ್ ಸ್ಕ್ರೀನಲ್ಲಿ ವಿದೌಟ್ ಎನಿ ಲಾಸ್ ಆಫ್ ಕ್ಲಾರಿಟಿ. ಸೊ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಗಾಡಿಯನ್ನು ಮೂವ್ ಮಾಡ್ತಾ ಇರುವಾಗ, ಗಾಡಿ ಓಡಿಸ್ತಾ ಇರುವಾಗ ಕೂಡ ಈ ಥರ ವಿಡಿಯೋನ ಪ್ಲೇ ಮಾಡ್ಬೋದು. ಸೊ ಇದರಿಂದ ನಿಮ್ಮ ಕೋ ಡ್ರೈವರ್ ಅಥವಾ ಸೆಕೆಂಡ್ ರೋ ಸೀಟಲ್ಲಿ ಯಾರು ಕೂತಿರ್ತಾರೆ ಅವರು ಕೂಡ ಈ ಮೂವಿನ ಅಥವಾ ಏನು ವಿಡಿಯೋಸನ್ನು ನೋಡಿ, ನ್ಯೂಸ್ ಚಾನೆಲ್ಸನ್ನು ನೋಡಿ ಅಥವಾ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ರೆ ಅದನ್ನು ಕೂಡ ನೋಡ್ಬೋದು. ಈ ವಿಡಿಯೋದಲ್ಲಿ ನೀವು ಗಾಡಿ ಓಡಿಸ್ತಾ ಇರುವಾಗ ನೀವು ಡ್ರೈವರ್ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಥವಾ ಮೂವಿ ನೋಡಿ, ಯೂಟ್ಯೂಬ್ ನೋಡಿ ಅಂತ ನಾನಂತೂ ಹೇಳಲ್ಲ. ನಾನು ರೆಗ್ಯುಲರ್ ಆಗಿ ಈ ಸಿಸ್ಟಮನ್ನು ಯೂಸ್ ಮಾಡ್ತಾ ಇರ್ತೀನಿ ವೈಲ್ ಡ್ರೈವಿಂಗ್. ಬಟ್ ಏನಂದರೆ ಅದು ಮ್ಯೂಸಿಕ್ ಕೇಳ್ತಾ ಇರುತ್ತೆ, ಯಾವಾಗಲೂ ಒಮ್ಮೆ ಜಸ್ಟ್ ಸ್ಕ್ರೀನ್ ನೋಡಿ. ಡೆಫಿನೆಟ್ಲಿ ಒಂದು ಒಳ್ಳೆ ಡ್ರೈವರ್ಗೆ ಯಾವಾಗಲೂ ನೀವು ರೋಡ್ ಮೇಲೆ ಫೋಕಸ್ ಮಾಡು ಅನ್ನೋ ಹೇಳೋ ಅಗತ್ಯ ಏನು ಇರಲ್ಲ. ಯಾಕಂದರೆ ಆಲ್ರೆಡಿ ಅವ್ರಿಗೆ ಗೊತ್ತು ಯಾವ ಥರ ರೋಡಲ್ಲಿ ಫೋಕಸ್ ಮಾಡಬೇಕು. ಈವನ್ ನಾವು ಕಾರಲ್ಲಿ ಓಡಿಸ್ತಾ ಇರುವಾಗ ಮ್ಯೂಸಿಕ್ ಸಿಸ್ಟಮ್ ಪ್ಲೇ ಮಾಡ್ತಾ ಇರ್ತೀವಿ, ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಸೊ ನಮ್ಮ ಫೋಕಸ್ ಹೆಚ್ಚಾಗಿ ರೋಡ್ ಮೇಲೆ ಇರುತ್ತೆ. ಸೊ ಮ್ಯೂಸಿಕ್ ಒಂದು ಸೈಡ್ ಇಂದ ಕೇಳ್ತಾ ಇರುತ್ತೆ. ಈವನ್ ವಿಡಿಯೋ ಪ್ಲೇ ಆಗ್ತಾ ಇದ್ರು ಕೂಡ ಒಂದು ಸೈಡ್ ಇಂದ ವಿಡಿಯೋ ನೋಡ್ತಾ ಇರ್ತೀವಿ, ಇನ್ನೊಂದು ಕಡೆ ರೋಡ್ ಮೇಲೆ ಫೋಕಸ್ ಡೆಫಿನೆಟ್ ಆಗಿ ಇರುತ್ತೆ. ಸೊ ಒಂದ್ಸಲ ನಿಮ್ಮ ಕಾರ್ ಸ್ಟೀರಿಯೋ ಸ್ಮಾರ್ಟ್ ಟಿವಿ ಕನ್ವರ್ಟ್ ಆಯ್ತು ಅಂದ್ರೆ ನಿಮ್ಮ ಕಂಪ್ಲೀಟ್ ಸ್ಟೀರಿಯೋ ಅಥವಾ ಇನ್ಫೋಟೈನ್ಮೆಂಟ್ ಕಂಟ್ರೋಲ್, ಸ್ಮಾರ್ಟ್ ಟಿವಿ ಕಂಟ್ರೋಲ್ ನೀವು ಮನೆಯಲ್ಲಿ ಟಿವಿನ ರಿಮೋಟ್ ಯಾವ ತರ ಆಪರೇಟ್ ಮಾಡ್ತೀರಾ. ಸೊ ಇಲ್ಲಿ ಕೂಡ ಜಸ್ಟ್ ಬೈ ಯೂಸಿಂಗ್ ಅ ರಿಮೋಟ್, ಅಮೆಝಾನ್ ಪ್ರೈಮ್, ಅಮೆಝಾನ್ ಫೈರ್ ಸ್ಟಿಕ್ ಇದು ರಿಮೋಟನ್ನು ಯೂಸ್ ಮಾಡಿ ನೀವು ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಥವಾ ಯೂಟ್ಯೂಬನ್ನು ಅದರಿಂದ ಕಂಟ್ರೋಲ್ ಮಾಡ್ಬೋದು. ಇದು ತುಂಬ ಕನ್ವೀನಿಯಂಟ್ ಆಗಿರುತ್ತೆ. ಯಾಕಂದರೆ ಟಚ್ ಸ್ಕ್ರೀನಲ್ಲಿ ಅದನ್ನು ಆಪರೇಟ್ ಮಾಡೋದು ಸ್ವಲ್ಪ ಡ್ರೈವಿಂಗ್ ಮಾಡ್ತಾ ಇರುವಾಗ ಕಷ್ಟ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ನೀವು ಡ್ರೈವ್ ಮಾಡ್ತಾ ಇರುವಾಗ ನಿಮ್ಮ ಕೋ ಡ್ರೈವರ್ಗೆ ಅಥವಾ ಸೆಕೆಂಡ್ ರೋ ಸೀಟಲ್ಲಿ ಕೂತೋರವ್ರಿಗೆ ಈ ಜಸ್ಟ್ ರಿಮೋಟನ್ನು ಕೊಡಿ. ಸೊ ಯು ಜಸ್ಟ್ ಆಪರೇಟ್ ಅವರ್ ಸ್ಮಾರ್ಟ್ ಟಿವಿ, ಕಾರ್ ಸ್ಮಾರ್ಟ್ ಟಿವಿ ಅಂತ ಹೇಳಿ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ. ಸೊ ಅದೇ ಥರ ಅವ್ರು ಕಂಪ್ಲೀಟ್ ಟಿವಿ ಬ್ರೌಸ್ ಮಾಡಿದ ಥರ ಬ್ರೌಸ್ ಮಾಡ್ತಾನೆ ಇರ್ತಾರೆ. ಸೊ ವಿಚ್ ಎವರ್ ವಿಡಿಯೋ, ವಿಚ್ ಎವರ್ ಕಂಟೆಂಟ್ ದೇ ವಾಂಟ್ ಪ್ಲೇ ಮಾಡ್ಬೋದು ವಿತ್ ಆಲ್ ಕನ್ವೀನಿಯನ್ಸ್. ಸೊ ಈ ಪ್ಲಗ್ ಆ್ಯಂಡ್ ಪ್ಲೇ ಗ್ಯಾಜೆಟನ್ನು ಯೂಸ್ ಮಾಡೋದು ಸ್ವಲ್ಪ ಟ್ರಿಕಿ ಆಗಿದೆ. ಇದರಲ್ಲಿ ಆ್ಯಕ್ಚುಲಿ 2 ಕಾಂಪೊನೆಂಟ್ ಬರುತ್ತೆ. ಒಂದು ಅಮೆಝಾನ್ ಫೈರ್ ಸ್ಟಿಕ್ ಟಿವಿ, ಇನ್ನೊಂದು ಬಂದು ಡಾಂಗಲ್. ಓಕೆ, ಸೊ ಆಟೋಕಾಸ್ಟ್ ಡಾಂಗಲ್ ಬರುತ್ತೆ. ಸೊ ಅದನ್ನು ಯಾವ ಥರ ಕನೆಕ್ಟ್ ಮಾಡೋದು ಇದೇ ಇಂಪಾರ್ಟೆಂಟ್ ಥಿಂಗ್. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಾನು ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಈ ಗ್ಯಾಜೆಟ್ ಅಥವಾ ಈ ಆಕ್ಸೆಸರಿ ನಾನು ಅಮೆಝಾನಿಂದ ಆರ್ಡರ್ ಮಾಡಿದೆ. ಅಮೆಝಾನಿಂದ ಆರ್ಡರ್ ಮಾಡುವಾಗ ಜಸ್ಟ್ ಯಾವ ಥರ ಇದು ವರ್ಕ್ ಆಗ್ಬೋದಾ, ಈಸ್ ಇಟ್ ವರ್ತ್ ಪೇಯಿಂಗ್ ಅರೌಂಡ್ 8,000-9,000 ರುಪೀಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸಿಸ್ಟಮ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆಫ್ಟರ್ ಪರ್ಚೇಸ್ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ
ಇದರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ನಿಜವಾಗಲೂ ಒಂದು ಬೆಸ್ಟ್ ಆಕ್ಸೆಸರಿ ಅಥವಾ ಒಂದು ಕಾರ್ ಗ್ಯಾಜೆಟ್ ಅನ್ನ ನಾನು ಪರ್ಚೇಸ್ ಮಾಡಿದೀನಿ ಅನಿಸ್ತು ಇದನ್ನ ಪರ್ಚೇಸ್ ಮಾಡಿದ್ಮೇಲೆ. ನೀವು ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇರೋದು ಇದು ಬಂದು ಅಮೆಜಾನ್ ಫೈರ್ ಸ್ಟಿಕ್ ಟಿವಿ ಸೆಟ್ಟಿಂಗ್ಸ್. ಸೊ ಇವಾಗ ನಿಮ್ಮ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಯಾಕಂದ್ರೆ ನಿಮ್ಮ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬಂದು ಇವಾಗ ಸ್ಮಾರ್ಟ್ ಟಿವಿ ಆಗಿ ಕನ್ವರ್ಟ್ ಆಗಿದೆ. ಇದರಿಂದ ಕಂಪ್ಲೀಟ್ ಸೆಟ್ಟಿಂಗ್ ಅನ್ನ ನೀವು ರಿಮೋಟ್ ಅನ್ನು ಯೂಸ್ ಮಾಡಿ ಸೊ ಈ ಥರ ಮಾಡ್ಬೋದು. ಮೈನ್ ಥಿಂಗ್ ಏನಂದರೆ ಫೈರ್ ಟಿವಿ ಸ್ಟಿಕ್ ವರ್ಕ್ ಆಗಬೇಕಂದ್ರೆ ವೈಫೈ ಬೇಕು, ಇಂಟರ್ನೆಟ್ ಕನೆಕ್ಷನ್ ಬೇಕು. ಅದಕ್ಕೆ ವೈಫೈ ನಾನು ಈ ಥರ ನನ್ನ ಫೋನಿಂದ ಮತ್ತು ನಾರ್ಮಲ್ ಹೋಮ್ ವೈಫೈ ಕೂಡ ಇವಾಗ ಕನೆಕ್ಟ್ ಆಗಿದೆ. ಸೊ ಈ ಥರ ವೈಫೈ ಕನೆಕ್ಟ್ ಮಾಡಬೇಕು. ಪ್ಲಸ್ ಅದರ್ ಸೆಟ್ಟಿಂಗ್ಸ್ ಅಂದರೆ ಡಿಸ್ಪ್ಲೇ ಸೆಟ್ಟಿಂಗ್ಸ್, ಇವಾಗ ಟಿ ವಿಯಲ್ಲಿ ನಿಮ್ಗೆ ಏನಾರ ಸೆಟ್ಟಿಂಗ್ ಬರುತ್ತೆ. ಸೊ ನಾರ್ಮಲ್ ಗೂಗಲ್ ಟಿ ವಿ ಇದ್ದರೆ ಸೊ ಅದರ ಮೇಲೆ ಸ್ಮಾರ್ಟ್ ಟಿವಿ ಮೇಲೆ ಏನೆಲ್ಲ ಸೆಟ್ಟಿಂಗ್ ಬರುತ್ತೆ ಸಿಮಿಲರ್ ಸೆಟ್ಟಿಂಗ್ಸ್ ಬಂದು ಇಲ್ಲೂ ನೀವು ನೋಡ್ಬೋದು, ಯಾಕಂದ್ರೆ ದಿಸ್ ಸೆಟ್ಟಿಂಗ್ ಬಿಲಾಂಗ್ಸ್ ಟು ದ ಡಾಂಗಲ್ ವಿಚ್ ಯು ಆರ್ ಕನೆಕ್ಟಿಂಗ್ ಟು ದ ಸಿಸ್ಟಮ್. ಸೊ ಇವಾಗ ಇದು ಯಾವ ತರ ಯೂಟ್ಯೂಬ್ ಅನ್ನ ಪ್ಲೇ ಮಾಡುತ್ತೆ ನೋಡೋಣ. ಸೊ ಈ ತರ ಮ್ಯಾನ್ಯಲ್ ಆಗಿ ನೀವು ಯೂಟ್ಯೂಬ್ ಓಪನ್ ಮಾಡ್ಬೋದು, ಇಲ್ಲಾಂದ್ರೆ ಅಲೆಕ್ಸಾ ಓಪನ್ ಯೂಟ್ಯೂಬ್ ಅಂತ ಹೇಳಿದ್ರೆ ಯೂಟ್ಯೂಬ್ ಅನ್ನ ನಿಮಗೆ ಓಪನ್ ಮಾಡಿ ಕೊಡುತ್ತೆ. ಸೊ ಅದೇ ತರ ಕಂಟೆಂಟ್ ಸರ್ಚ್ ಕೂಡ ನೀವು ವಾಯ್ಸ್ ಕಮಾಂಡ್ ಯೂಸ್ ಮಾಡಿ ರಿಮೋಟ್ ಕಂಟ್ರೋಲ್ ಯೂಸ್ ಮಾಡಿ ಟಿವಿ ತರ ಕಂಟೆಂಟ್ ಅನ್ನ ಸರ್ಚ್ ಕೂಡ ಮಾಡಬಹುದು. ನೋಡಿ ಈ ತರ ಯೂಟ್ಯೂಬ್ ಓಪನ್ ಆಗುತ್ತೆ, ನೀವು ಕೋ ಡ್ರೈವರ್ ಸೀಟ್ ಇಂದ ನೋಡಬಹುದು ಅಥವಾ ಸೆಕೆಂಡ್ ರೋ ಸೀಟ್ ಇಂದ ಕೂಡ ಈ ತರ ಕ್ಲಿಯರ್ ಆಗಿ ನೀವು ಸ್ಕ್ರೀನ್ ಅನ್ನು ನೋಡಬಹುದು. ಸೊ ಇಲ್ಲಿ ಡೈರೆಕ್ಟ್ ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಆಗಿರೋದ್ರಿಂದ ವಿಡಿಯೋ ಕ್ಲಾರಿಟಿ ಕೂಡ HD ಕ್ವಾಲಿಟಿಯಲ್ಲಿ ನಿಮಗೆ ತುಂಬಾ ಕ್ಲಿಯರ್ ಆಗಿ ನೋಡಕ್ ಸಿಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಇನ್ನಷ್ಟು ಕೆಲವೊಂದು ತರ ಕಾಸ್ಟಿಂಗ್ ಡಿವೈಸಸ್ ಅಥವಾ ಸ್ಮಾರ್ಟ್ ಟಿವಿ ಕನ್ವರ್ಷನ್ ಡಿವೈಸಸ್ ಸಿಗುತ್ತೆ, ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಡಿವೈಸ್ ಅಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಫುಲ್ HD ಕ್ಲಾರಿಟಿ ಮತ್ತೆ ಸ್ಕ್ರೀನ್ ರೆಸೊಲ್ಯೂಷನ್ ನೀವು ಡಿಫ್ರೆಂಟ್ ರೆಸೊಲ್ಯೂಷನ್ಗೆ ಟಚ್ ಚೆಕ್ ಮಾಡಬಹುದು, ಸೆಟ್ ಮಾಡಬಹುದು. ಒರಿಜಿನಲ್, ಸ್ಟ್ರೆಚ್, ಫಿಟ್ ಅಂತ ಡಿಫ್ರೆಂಟ್ ಮೋಡಲ್ ಸೆಟ್ ಮಾಡಬಹುದು. ಟಚ್ ಸೆನ್ಸಿಟಿವಿಟಿ, ಲ್ಯಾಗ್ ಫ್ರೀ ಆಪರೇಷನ್ ಅಂದ್ರೆ ಈ ಡಿವೈಸ್ ನೀವು ಯೂಸ್ ಮಾಡಲೇಬೇಕು. ಇನ್ನೊಂದೇನಂದ್ರೆ ಕಾರ್ ಡ್ರೈವ್ ಮಾಡ್ತಾ ಇರೋವಾಗ ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಂಡು ನೀವು ಈ ತರ ನೋಡಕ್ ಹೋಗ್ಬೇಡಿ, ಯಾಕಂದ್ರೆ ಈ ತರನೂ ಆಗ್ಬಹುದು. ಇವಾಗ ನಾವು ಬಂದಿದೀವಿ ವಿಡಿಯೋದ ತುಂಬಾ ಇಂಪಾರ್ಟೆಂಟ್ ಸ್ಟೇಜ್. ಯಾವುದೇ ತರ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇದರಿಂದ ನಿಮಗೆ ಕರೆಕ್ಟ್ ಆಗಿ ಸ್ಟ್ರೀಮ್ ಮಾಡೋದು ಯಾವ ತರ ಅಂತ ಗೊತ್ತಾಗುತ್ತೆ. ಸೊ ಈ ಸ್ಟ್ರೀಮಿಂಗ್ ಡಿವೈಸ್ ನೀವು ಇವಾಗ ನೋಡ್ತಾ ಇರೋದು ಸ್ಕ್ರೀನ್ ಅಲ್ಲಿ ಆಟೋಕಾಸ್ಟ್ ವೈರ್ಲೆಸ್ ಆಂಡ್ರಾಯ್ಡ್ ಕಾರ್ಪ್ಲೇ ಡಿವೈಸ್ ಅಂತ. ಸೊ ಈ ಥರ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೀನಿ. ಸೊ ಇದರಲ್ಲಿ ಕಂಪ್ಲೀಟ್ ಸೆಟ್ ಬಂದಿದೆ. ಸೊ ಈ ಥರ ಸೆಟ್ ನಿಮಗೆ ನೋಡೋಕೆ ಸಿಗುತ್ತೆ. ಕಾರ್ ಟಿವಿ ಮೇಟ್ ಮ್ಯಾಕ್ಸ್ ಆಟೋಕಾಸ್ಟ್ ಅಂತ ಕಂಪ್ನಿ ಹೆಸರು. ಸೊ ಇದೊಂದು ಡಿವೈಸ್ ಬೇಕಾಗುತ್ತೆ. ಸೊ ಇದರಲ್ಲಿ ಈ ತರ USB ಕೇಬಲ್ ಒಂದು ಸೈಡ್ ನೀವು ನೋಡ್ತಾ ಇರಬಹುದು. ದ ಬ್ರೈಡೆಡ್ ಕೇಬಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ದೇರ್ ಇಸ್ ನೋ ಕಾಂಪ್ರಮೈಸ್. ಇಟ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಸೊ ಆಟೋಕಾಸ್ಟ್ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ನೋಡೋದಾದ್ರೆ ಈ ತರ ಕಾಣುತ್ತೆ. ಸೊ ಅದ್ರಲ್ಲಿ ನಿಮಗೆ HDMI ಸ್ಲಾಟ್ ಒಂದು ಕಾಣುತ್ತೆ. ಈ HDMI ಸ್ಲಾಟ್ ಈಸ್ ವೆರಿ ಇಂಪಾರ್ಟೆಂಟ್. USB ನಿಮಗೆ ಯೂಸ್ ಆಗಲ್ಲ, USB ಪೋರ್ಟ್ ಯೂಸ್ ಆಗಲ್ಲ, ಬಟ್ HDMI ಸ್ಲಾಟ್ ಅಂತೂ ಯೂಸ್ ಆಗುತ್ತೆ. ಒಂದು LED ಕೂಡ ಇದೆ. ಸೊ ಡಿವೈಸ್ ಹಿಂದ್ಗಡೆ ನೋಡೋದಾದ್ರೆ ಈ ತರ ಟಿವಿ ಕಾರ್ ಅಡಾಪ್ಟರ್ ಅಂತ, ಟಿವಿ ಮೇಟ್ ಕಾರ್ ಅಡಾಪ್ಟರ್ ಅಂತ ಇದೆ. ಇದು ನೀವು ನೋಡ್ತಾ ಇರೋದು ಇದು ಅಮೆಜಾನ್ ಫೈರ್ ಸ್ಟಿಕ್ ಟಿವಿ ಡಾಂಗಲ್. ಅಮೆಜಾನ್ ಫೈರ್ ಸ್ಟಿಕ್ ಟಿವಿ ಡಾಂಗಲ್. ಸೊ ಇದರಲ್ಲಿ HDMI ಪೋರ್ಟ್ ಇದೆ, ನೀವು ನೋಡ್ಬೋದು. ಸೊ ಈ ಟಿವಿ ಡಾಂಗಲ್, ಅಮೆಜಾನ್ ಫೈರ್ ಸ್ಟಿಕ್ ಟಿವಿ ಡಾಂಗಲ್ ಅನ್ನ, ಸೊ ಏನು ಫಸ್ಟ್ ಡಿವೈಸ್ ನಾನು ತೋರಿಸಿದ್ದೀನಿ ಆಟೋಕಾಸ್ಟ್, ಸೊ ಅದಕ್ಕೆ ನೀವು ಕನೆಕ್ಟ್ ಮಾಡಬೇಕು ಥ್ರೂ HDMI. ಸೊ ಅದೇ ತರ ಫೈರ್ ಸ್ಟಿಕ್ ಡಾಂಗಲ್ ಕೂಡ ಒಂದು USB ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಅದನ್ನು ನೀವು ಚಾರ್ಜಿಂಗ್ ಪೋರ್ಟ್ ಕನೆಕ್ಟ್ ಮಾಡಬೇಕು. ಇದು ಅಮೆಜಾನ್ ಫೈರ್ ಸ್ಟಿಕ್ ಟಿವಿ ರಿಮೋಟ್. ಸೊ ಕ್ವಾಲಿಟಿ ಇದ್ರದ್ದು ಹೇಳಬೇಕಾಗಿಲ್ಲ, ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೆ. ತುಂಬ ಚೆನ್ನಾಗಿರೋ ಡಿವೈಸ್ ಫೈರ್ ಸ್ಟಿಕ್ ಟಿವಿ, ನಂಬರ್ 1 ಡಿವೈಸ್ ಇದು. ಅದು ಕನೆಕ್ಟ್ ಮಾಡ್ತಾ ಇದ್ದಂಗೆ ನಿಮಗೆ ಕಂಪ್ಲೀಟ್ ಫೈರ್ ಸ್ಟಿಕ್ ಟಿವಿ ಎಕ್ಸ್ಪೀರಿಯನ್ಸ್, ಸ್ಮಾರ್ಟ್ ಟಿವಿ ಎಕ್ಸ್ಪೀರಿಯನ್ಸ್ ಬಂದು ಇನ್ಫೋಟೈನ್ಮೆಂಟ್ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಈ ತರ ಕನೆಕ್ಟ್ ಮಾಡಬೇಕಾಗುತ್ತೆ. ಫೈರ್ ಸ್ಟಿಕ್ ಟಿವಿಯನ್ನ ಡಾಂಗಲ್ ಅನ್ನ ಈ ತರ ಕನೆಕ್ಟ್ ಮಾಡಿ ಆಟೋಕಾಸ್ಟ್ಗೆ ಕನೆಕ್ಟ್ ಮಾಡಿ. ಸೊ ಇವಾಗ ನಿಮಗೆ 2 USB ಕೇಬಲ್ ಕನೆಕ್ಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಜಾಸ್ತಿ ಏನು ವೈರ್ಸ್ ಏನಿರಲ್ಲ. ಸೊ 2 USB ಕೇಬಲ್, ಒಂದು ನೀವು 12 ವೋಲ್ಟ್ ಅಡಾಪ್ಟರ್ ಇಂದ ಕನೆಕ್ಟ್ ಮಾಡೋದಾದ್ರೆ, ಇನ್ನೊಂದು ಡೈರೆಕ್ಟ್ USB ಪೋರ್ಟ್ ಕನೆಕ್ಟ್ ಮಾಡಬೇಕು. ಆಟೋಕಾಸ್ಟ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಿ. ಸೊ USB ಪೋರ್ಟ್ ಇದು. ಸೊ ಇದ್ರ ಮೇಲ್ಗಡೆ ಇನ್ನೊಂದು USB ಡಿವೈಸ್ ಕಾಣ್ತಾ ಇದೆ, ಚಾರ್ಜಿಂಗ್ ಬ್ಯಾಟ್ರಿ, ಮೊಬೈಲ್ ಚಾರ್ಜಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇಂದ ನಿಮ್ಮ ಫೈರ್ ಸ್ಟಿಕ್ ಡಾಂಗಲ್ USB ಕೇಬಲ್ ಏನ್ ಬರುತ್ತೆ, ಸೊ ಇದನ್ನ ನೀವು USB ಪೋರ್ಟ್ ಗೆ ಕನೆಕ್ಟ್ ಮಾಡಿದ್ರೆ ದಿಸ್ ಕನೆಕ್ಷನ್ ಇಸ್ ಡನ್. ಸೊ ಈ ತರ ಕನೆಕ್ಟ್ ಮಾಡುವಾಗ ದಯವಿಟ್ಟು ಇಗ್ನಿಷನ್ ಅನ್ನ ಆಫ್ ಇಟ್ಕೊಳ್ಳಿ. ಸೊ ಇಗ್ನಿಷನ್ ಆಫ್ ಇಟ್ಕೊಂಡು ಈ ತರ ಕನೆಕ್ಟ್ ಮಾಡಿ. ಅದಾದ್ಮೇಲೆ ಇಗ್ನಿಷನ್ ಆನ್ ಮಾಡಿ. ಸೊ ಒಂದ್ಸಲ ಇಗ್ನಿಷನ್ ಆನ್ ಮಾಡ್ತಾ ಇದ್ದಂಗೆ ಆಟೋಕಾಸ್ಟ್ ಡಿವೈಸ್ ಬಂದು ಈ ತರ ಸ್ವಿಚ್ ಆನ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದ ಬ್ಲೂ LED. ಸೊ ಬ್ಲೂ LED ಆನ್ ಆಗಿ ಈಗ ಡಾಂಗಲ್ ಕೂಡ ಅದಕ್ಕೆ ಕನೆಕ್ಟ್ ಆಗಿದೆ. ಇನ್ ಕೇಸ್ ಎಲ್ಲಾದರೂ ರೆಡ್ LED ಬಂದ್ರೆ ಸೊ ಈ ಡಿವೈಸ್ ಬಂದು ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ ಗ್ರೀನ್ LED ಬರ್ತಾ ಇರೋದ್ರಿಂದ ಇದು ಕನೆಕ್ಟ್ ಆಗಿದೆ. ಸೊ ಅದು ಕನೆಕ್ಟ್ ಆಗ್ತಾ ಇದ್ದಂಗೆ ನಿಮ್ಮ ಡಿಸ್ಪ್ಲೇ ಆಲ್ರೆಡಿ ಚೇಂಜ್ ಆಗಿದೆ. ಸೊ ಯು ಕ್ಯಾನ್ ಸಿ 2 ಆಪ್ಷನ್ ಬರ್ತಾ ಇದೆ, ಒಂದು HDMI ಮತ್ತು CP ಮತ್ತು AA ಅಂತ. CP ಮತ್ತು A ಅಂದ್ರೆ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಅಂತ. ಅದರಲ್ಲಿ ಮೇಲೆ ಒಂದು ಸೆಟ್ಟಿಂಗ್ ಆಪ್ಷನ್ ಇದೆ. ಸೊ ಬೈ ಡಿಫಾಲ್ಟ್ ಆಗಿ ಎವ್ರಿ ಟೈಮ್ ಇಗ್ನಿಷನ್ ಆನ್ ಮಾಡುವಾಗ ಯಾವ ಆಪ್ಷನ್ ಬರ್ಬೇಕಂತ ನೀವು ಸೆಟ್ ಮಾಡಿ ಇಟ್ಕೋಬಹುದು. HDMI ಬೇಕಂದ್ರೆ HDMI ಇಟ್ಕೋಬಹುದು, ಇಲ್ಲಾಂದ್ರೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಬೇಕಂದ್ರೆ ಅದನ್ನು ಕೂಡ ಇಟ್ಕೋಬಹುದು. ಸೊ ಇಲ್ಲಿ ನೋಡಿದ್ರೆ ಈಗ ಫೈರ್ ಟಿವಿ ಸ್ಟಿಕ್ ಬಂದು HDMI ಥ್ರೂ ಕನೆಕ್ಟ್ ಆಗಿದೆ. ಅದೇ ತರ ನಿಮ್ದು ರೆಗ್ಯುಲರ್ ಆಂಡ್ರಾಯ್ಡ್ ಆಟೋ
ನೀವು ಈ ಡಿವೈಸ್ ಕನೆಕ್ಟ್ ಮಾಡಿದ್ಮೇಲೆ ಯೂಸ್ ಮಾಡಬೇಕಂದ್ರೆ ಥ್ರೂ ಆಂಡ್ರಾಯ್ಡ್ ಆಟೋ ಆ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ಕಂಪ್ಲೀಟ್ ಆಂಡ್ರಾಯ್ಡ್ ಆಟೋ ನಿಮ್ಮ ಮೊಬೈಲ್ ಡೈರೆಕ್ಟ್ ಇನ್ಫೋಟೈನ್ಮೆಂಟ್ಗೆ ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ಆಂಡ್ರಾಯ್ಡ್ ಆಟೋನ ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಫೋನ್ ಕಾಲ್ಸ್ ಆಮೇಲೆ ಮೆಸೇಜಸ್ ಆಂಡ್ರಾಯ್ಡ್ ಆಟೋ ಏನು ಸೆಟ್ಟಿಂಗ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ಬರುತ್ತೆ. ಸೆಕೆಂಡ್ರಿ ಬೆನಿಫಿಟ್ ಬಂದು ನೀವು ಯೂಸ್ ಮಾಡ್ತಿರೋ ಆಂಡ್ರಾಯ್ಡ್ ಆಟೋ ಅಥವಾ ಕಾರ್ ಪ್ಲೇ ಬಂದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಥವಾ ಕಾರ್ ಪ್ಲೇ ಆಗಿರುತ್ತೆ. ಸೊ ಅದೊಂದು ಆಡೆಡ್ ಅಡ್ವಾಂಟೇಜ್ ಆಫ್ ದಿಸ್ ಡಿವೈಸ್. ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ನಿಮಗೆ ಆಂಡ್ರಾಯ್ಡ್ ಆಟೋ ಫಂಕ್ಷನ್ಸ್ ಇವಾಗಂತೂ ತೋರ್ಸಕ್ಕೆ ಹೋಗಲ್ಲ. ನಾನು ಡೈರೆಕ್ಟ್ ಆಗಿ HDMI ಕ್ಲಿಕ್ ಮಾಡಿ ಈ ಥರ ಫೈರ್ ಟಿವಿಯನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಫೈರ್ ಟಿವಿ ಇವಾಗ ಲೋಡ್ ಆಗ್ತಾ ಇದೆ. ಬೈ ಯೂಸಿಂಗ್ ಅಮೆಝಾನ್ ಫೈರ್ ಸ್ಟಿಕ್ ಕ್ಯಾನ್ ಸಿ ದ ಫೈರ್ ಸ್ಟಿಕ್ ಟಿವಿ ಸ್ಕ್ರೀನ್. ಸೊ ನಾನು ಇವಾಗ ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಫುಲ್ ಸ್ಕ್ರೀನ್ ಅಲ್ಲಿ 10.25 ಇಂಚ್ ಸ್ಕ್ರೀನ್ ಇದ್ರೆ ಸೊ ಅದರಲ್ಲಿ ಈ ತರ ಕಂಪ್ಲೀಟ್ ಆಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಅಮೆಝಾನ್ ಮ್ಯೂಸಿಕ್ ಆ ಥರ ಆ್ಯಪ್ಸ್ ಎಲ್ಲ ಕಾಣುತ್ತೆ. ಸೊ ಅದ್ರ ನೀವು ಅಡಿಷನಲ್ ಯಾವುದಾದ್ರು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಸೇಮ್ ಲೈಕ್ ನಿಮ್ಮ ಮನೆ ಟಿವಿಯಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡ್ತೀರಾ ಸೇಮ್ ಅದೇ ಥರ ಇಲ್ಲಿ ಇನ್ಸ್ಟಾಲ್ ಮಾಡಿ ನೋಡ್ಬೋದು. ಬ್ರೌಸರ್ ಸಿಗುತ್ತೆ ನಿಮಗೆ, ಯೂಟ್ಯೂಬ್, ಅಮೆಝಾನ್ ಪ್ರೈಮ್ ಎಲ್ಲ. ಸೊ ಯೂಟ್ಯೂಬನ್ನು ಓಪನ್ ಮಾಡೋಣ. ಸೊ ಬೇರೆ ಯಾವುದೇ ಆ್ಯಪ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಓಪನ್ ಆಗಿದೆ. ಸೊ ಇದರಲ್ಲಿ ಯಾವುದೇ ಕಂಟೆಂಟ್ಸನ್ನು ನೀವು ರಿಮೋಟಲ್ಲಿ ಎಂಟರ್ ಮಾಡೋದ್ರಿಂದ ಈ ಥರ ಓಪನ್ ಆಗುತ್ತೆ. ಈವನ್ ಒನ್ ಮೋರ್ ಅಡ್ವಾಂಟೇಜ್ ಅಂದರೆ ಗಾಡಿ ಓಡಿಸ್ತಾ ಇರುವಾಗ ಕೂಡ ಇದರಲ್ಲಿ ಯಾವುದೇ ಲ್ಯಾಗ್ ಅಥವಾ ಏನೇ ಸ್ಟಕ್ ಆಗೋದು ಆ ಥರ ಏನೂ ಬರಲ್ಲ. ನೋಡಿದ್ರಲ್ಲ ಈ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಒನ್ ಆಫ್ ದ ಬೆಸ್ಟ್ ಡಿವೈಸ್. ನಿಮಗೂ ಈ ಥರ ನಿಮ್ಮ ಸಿಸ್ಟಮನ್ನು ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ದಯವಿಟ್ಟು ಹಿಂದೆ ಆರ್ಡರ್ ಮಾಡಿ ಅಮೆಝಾನಿಂದ. ಕನೆಕ್ಟ್ ಮಾಡೋದು ಯಾವ ಥರ ಅಂತ ಗೊತ್ತಾಗಿಲ್ಲ, ಏನೇ ಸಪೋರ್ಟ್ ಬೇಕಂದ್ರು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದೇ ಥರ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.